9 ಲೈವ್ ನ್ಯೂಸ್ಗೆ ಸ್ವಾಗತ. ನಾನು ದಿಯಾ. ಈಗ ಮೊದಲಿಗೆ ಈ ದಿನದ ಹೆಡ್ಲೈನ್ಸ್. ಚಾಲೆಂಜಿಂಗ್ ಸ್ಟಾರ್ ದರ್ಶನಿಗೆ ಸಿದ್ಧಾರೂಢ ಅಜ್ಜನ ಚರಿತ್ರೆಯ ಕೃತಿ ರವಾನೆ. ವೈಯಕ್ತಿಕವಾಗಿ ಕೃತಿ ಕಳುಹಿಸಿದ ಶ್ರೀಮಠದ ಧರ್ಮದರ್ಶಿ ಡಾಕ್ಟರ್ ಗೋವಿಂದ ಮಣ್ಣೂರು. ಆತ್ಮಬಲ ಕುಸಿದಿರುವ ದರ್ಶನ್ ಆಧ್ಯಾತ್ಮಿಕ ಬಲ ಹೆಚ್ಚಾಗಲಿ ಎಂದು ಆಶಯ. ಕೇರಳದ ವಯನಾಡಿನಲ್ಲಿ ಸಿಲುಕಿದ ಕನ್ನಡಿಗರ ರಕ್ಷಣೆಗೆ ಸಂತೋಷ್ ಲಾಡ್ ದೌಡು. ತಾತ್ಕಾಲಿಕ ಆಶ್ರಯದಲ್ಲಿರುವ 40 ಕನ್ನಡಿಗರ ಭೇಟಿ ಮಾಡಿ ಧೈರ್ಯ ತುಂಬಿದ ಸಚಿವ. ಕನ್ನಡಿಗರಿಗೆ ಬೇಕಾದ ಎಲ್ಲ ಸೌಲಭ್ಯ ನೀಡಲು ಸೂಚಿಸುವುದಾಗಿ ಲಾಡ್ ಮಾಹಿತಿ. ಸಾಗರ್ ತಾಲೂಕಿನ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿದ ಶಾಸಕ ಬೇಳೂರು. ಮನೆ ಜಾನುವಾರು ಕಳೆದುಕೊಂಡ ಕುಟುಂಬಸ್ಥರಿಗೆ ಶಾಸಕರಿಂದ ಸಾಂತ್ವನ. ತಕ್ಷಣಕ್ಕೆ ತುರ್ತು ಪರಿಹಾರ ಒದಗಿಸಿ ಮಾನವೀಯತೆ ಮೆರೆದ ಸಾಗರ್ ಶಾಸಕ. ಈಗ ಇವತ್ತಿನ ಪ್ರಮುಖ ಸುದ್ದಿಗಳು ನಿಮ್ಮ ಮುಂದೆ. ಎಡೆಬಿಡದೆ ಸುರಿದ ಮಳೆಯಿಂದಾಗಿ ಶಿವಮೊಗ್ಗ ಜಿಲ್ಲೆಯ ಸಾಗರ್ ತಾಲೂಕಿನಲ್ಲಿ ಸಾಕಷ್ಟು ಅನಾಹುತಗಳು ಸಂಭವಿಸಿವೆ. ಈ ಹಿನ್ನೆಲೆ ಕ್ಷೇತ್ರದ ಶಾಸಕ ಗೋಪಾಲ್ ಕೃಷ್ಣ ಬೇಳೂರು ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಮಳೆಯಿಂದ ಮನೆ ಜಾನುವಾರು ಕಳೆದುಕೊಂಡ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಪರಿಹಾರ ವಿತರಿಸಿದರು. ಹೌದು, ಪುಷ್ಯ ಮಳೆಯ ಅಬ್ಬರಕ್ಕೆ ನಲುಗಿರುವ ಮಲೆನಾಡಿನ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಅನಾಹುತಗಳು ಸಂಭವಿಸಿವೆ. ಮನೆಗಳು ಕುಸಿದು ಬಿದ್ದಿವೆ, ರಸ್ತೆಗಳು ಕೊಚ್ಚಿ ಹೋಗಿವೆ, ಕೊಟ್ಟಿಗೆಗಳು ಧರೆಗುರುಳಿ, ಜಾನುವಾರುಗಳು ಸಹ ಮರಣ ಹೊಂದಿವೆ. ಹೊಲಗದ್ದೆಗಳು, ತೋಟಗಳು ಮಳೆಯ ನೀರಿನಿಂದ ಕೊಚ್ಚಿ ಹೋಗಿವೆ. ಈ ಹಿನ್ನೆಲೆ ಕ್ಷೇತ್ರದ ಶಾಸಕ ಬೇಳೂರು ಮಳೆ ಹಾನಿ ವೀಕ್ಷಣೆಗೆ ಸಾಗರ ಪಟ್ಟಣದ ಜೆಪಿ ನಗರ, ಅರಮನೆ ಕೇರಿ, ಸುಭಾಷ್ ನಗರ, ರೈಲ್ವೆ ಸ್ಟೇಷನ್ ರಸ್ತೆ, ಜನ್ನತ್ ನಗರ, ಎಸ್ಎನ್ ನಗರ, ಬಿಡಿ ಕ್ವಾರ್ಟರ್ಸ್, ಸಾಗರ ನಗರದ ವಿವಿಧ ಭಾಗದಲ್ಲಿ ಮಳೆಯಿಂದ ಹಾನಿಗೊಳಗಾದ ಮನೆಗಳಿಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಬಹಳ ಅನಾಹುತಗಳಾಗಿದೆ, ಇನ್ನೂ ಆಗ್ತಾ ಇದೆ, ತುಂಬ ಆಗ್ತಾ ಇದೆ. ರಸ್ತೆಗಳು ಹಾಳಾಗಿದೆ, ಮನೆ ಬಿದ್ದು ಹೋಗ್ತಾ ಇದೆ ಮತ್ತು ಮರಗಳು ಬೀಳ್ತಾ ಇದ್ದವು. ಭಾಳ ಹಾನಿಯಾಗಿದೆ. ಹಾನಿಯಾದರೂ ಮಳೆ ಬಂದಿದೆ, ಡ್ಯಾಮ್ ತುಂಬಿದೆ ಅಂದರೆ ಸ್ವಲ್ಪ ಸಂತೋಷ ಆಗಿದೆ ಅಷ್ಟೇ. ಅದಕ್ಕಾಗಿ ಈಗಾಗಲೇ ನಾನು ಇರಲಿಲ್ಲ ಊರಲ್ಲಿ, ಆದರೆ ಈಗ ಬಂದ ತಕ್ಷಣವೇ ಇವತ್ತು ನಾಳೆ ನಾಡ್ದು ಒಂದು 5-6 ದಿವಸ ಕಂಟಿನ್ಯೂ ಎಲ್ಲ ಹೋಬಳಿ ಮೂಲಕ ಎಲ್ಲ ಕಡೆನೇ ಭೇಟಿ ಕೊಡ್ತಾ ಇದ್ದೀನಿ. ಇವತ್ತು ಹಿಂದೆ ನಮ್ಮ PAಗಳು ನಮ್ಮ ಮುಖಂಡರುಗಳೆಲ್ಲ ಬಂದು ಭೇಟಿ ಕೊಟ್ಟು ಮಾಜೂರು ಮಾಡಿಸಿ ಹೋಗಿದ್ದಾರೆ. ಎಲ್ಲ ಆಗಪ್ಪನವರು ಎಲ್ಲ ಇದ್ದರು, ಇಲ್ಲಿ ಕಮಿಷನರ್ ಎಲ್ಲ. ಇವತ್ತು ನಾನೇ ಸ್ವತಃ ಬಂದಿದ್ದೀನಿ. ಇಲ್ಲಿ ನೋಡಿದಾಗ ಭಾಳ ಬೇಸರ ಆಗುತ್ತೆ. ಕೆಲವು ನೋಡಿ, ಈ ಮನೆ ನೋಡಿ ಪೂರ್ತಿ ಬಿದ್ದೋಗಿದೆ, ಆದರೆ ಇವ್ರಿಗೆ ದಾಖಲೆ ಇಲ್ಲ, ಸರ್ಕಾರದಲ್ಲಿ ಕೊಡೋಕ್ಕಲ್ಲ. ಆದರೂ 20,000 ರೂಪಾಯಿ ಈಗಾಗಲೇ ಚೆಕ್ ಕೊಟ್ಟಿದ್ದೀವಿ. ನಾನು 10,000 ರೂಪಾಯಿ ಮನೆ ಕೊಟ್ಟಿದ್ದೀನಿ, ವೈಯಕ್ತಿಕವಾಗಿ ಕೊಟ್ಟಿದ್ದೀನಿ. ಬಟ್ ಸಾಕಾಗಲ್ಲ, ಅವ್ರದ್ದು ಕಷ್ಟ ನೋಡಿದಾಗ ಬಟ್ಟೆ ಇಲ್ಲ, ಪಾತ್ರೆ ಇಲ್ಲ, ಅವರಿಗೆ ಪರಿಸ್ಥಿತಿ ಭಾಳ ನೋವು ತರ್ತದೆ. ಅದು ನಮ್ಮ ಸರ್ಕಾರದಲ್ಲಿ ಈಗ ಒಂದು ಮನೆ ಬಿದ್ದೋದ್ರೆ 1,20,000 ಕೊಡಬೇಕನ್ನೋ ತೀರ್ಮಾನ ಮಾಡಿದ್ದಾರೆ. ಅದು ನಮಗೆ ಸಾಕಾಗ್ತಾಯಿಲ್ಲ. ನಾವು ಈಗಾಗಲೇ ಸರ್ಕಾರಕ್ಕೂ ನಾವು ಮನವಿ ಮಾಡಿದ್ದೀನಿ, ನಮಗೆ 5 ಲಕ್ಷ ರೂಪಾಯಿ ಕೊಡಬೇಕು ಒಂದು ಮನೆ ಬಿದ್ದೋದ್ರೆ ಅಂತ ಹೇಳಿದ್ವಿ. ಅದೇನೋ ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೇ ವೇಳೆ ಶಾಸಕ ಬೇಳೂರು ಅವರು ತುರ್ತು ಪರಿಹಾರದ ನಗರಸಭೆ ಚೆಕ್ಗಳ ಮೂಲಕ ಸಹಾಯ ಧನವನ್ನು ಸಹ ವಿತರಿಸಿದರು. ಕೆಲವು ಬಡ ಸಂತ್ರಸ್ತರುಗಳ ಪರಿಸ್ಥಿತಿ ನೋಡಿ ಶಾಸಕ ಬೇಳೂರು ವೈಯಕ್ತಿಕ ಧನ ಸಹಾಯವನ್ನು ಸಹ ಈ ವೇಳೆ ಮಾಡಿದರು. ಆಡಳಿತಾತ್ಮಕ ಹೆಚ್ಚಿನ ಎಲ್ಲ ಸಹಕಾರವನ್ನು ನೀಡುವಂತೆ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ವಿಶ್ವದಾದ್ಯಂತ ಅರಣ್ಯ, ವನ್ಯಜೀವಿಗಳು ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ರಕ್ಷಿಸುವವರಲ್ಲಿ ಅರಣ್ಯ ರಕ್ಷಕರ ಸೇವೆ ಸ್ಮರಣೀಯ ಎಂದು ಅರಣ್ಯ ಇಲಾಖೆಯ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿ ಡಾಕ್ಟರ್ ಸಂಜಯ್ ಬಿಜ್ಜೂರ್ ಅವರು ಹೇಳಿದರು. ಅರಣ್ಯ ಇಲಾಖೆ ಬಳ್ಳಾರಿ ಪ್ರಾದೇಶಿಕ ವಿಭಾಗದ ವತಿಯಿಂದ ಬಳ್ಳಾರಿ ನಗರದ ಬೆಳಗಲ್ ಕ್ರಾಸ್ನ ಸಸ್ಯ ಕ್ಷೇತ್ರದಲ್ಲಿ ಬುಧವಾರ ಏರ್ಪಡಿಸಿದ್ದ ವಿಶ್ವ ರೇಂಜರ್ ದಿನ ಹಾಗೂ ಪ್ರಕೃತಿ ಭವನ ಉದ್ಘಾಟನೆ ಸಮಾರಂಭಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ದೇಶವು ಪ್ರಗತಿ ಪಥದಲ್ಲಿ ಸಾಗಬೇಕಾದರೆ ನೈಸರ್ಗಿಕ ಸಂಪನ್ಮೂಲ ಅವಶ್ಯಕವಾಗಿದೆ. ದೇಶ ಹಾಗೂ ಮಾನವ ಸಂಪನ್ಮೂಲವನ್ನು ಪ್ರಾಣಪಣಕ್ಕಿಟ್ಟು ಯಾರು ಉಳಿಸಿಕೊಳ್ಳುತ್ತಾರೋ ಅವರನ್ನು ಅರಣ್ಯ ರಕ್ಷಕ ಎಂದು ಕರೆಯಲಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗಣ್ಯರು ಅರಣ್ಯ ಇಲಾಖೆಯ ವಿಶೇಷ ಅಂಚೆ ಲಕೋಟೆಯನ್ನು ಬಿಡುಗಡೆಗೊಳಿಸಿದರು. ಜೊತೆಗೆ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಸಹ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಗರ ಶಾಸಕ ನಾರಾ ಭರತ ರೆಡ್ಡಿ, ಮಹಾನಗರ ಪಾಲಿಕೆ ಮೇಯರ್ ಮುಲ್ಲಂಗಿ ನಂದೀಶ್, ಉಪಮೇಯರ್ ಡಿ ಸುಕುಂ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಂದೀಪ್ ಎಚ್ ಸೂರ್ಯವಂಶಿ, ಅಂಚೆ ಅಧೀಕ್ಷಕ ಪಿ ಚಿದಾನಂದ್ ಸೇರಿದಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬೆಳಗಾವಿ ನಗರದ ಮಚ್ಚೆಯಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿಗಳ ನಿಲಯಗಳಿಗೆ ಬುಧವಾರ ದಿಢೀರ ಭೇಟಿ ನೀಡಿದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಶಿವಪ್ರಿಯಾ ಕಡೇಚೂರು ವಿದ್ಯಾರ್ಥಿಗಳ ಕುಂದುಕೊರತೆಗಳನ್ನು ಆಲಿಸಿದರು. ಈ ವೇಳೆ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಅವರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ವಿದ್ಯಾರ್ಥಿಗಳ ವಸತಿ ನಿಲಯಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಮತ್ತು ಸುಧಾರಣೆಗಳಾಗಿವೆ.
ವಿದ್ಯಾರ್ಥಿಗಳಿಗೆ ಒಳ್ಳೆಯ ಗುಣಮಟ್ಟದ ಆಹಾರದೊಂದಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಜತೆಗೆ ಇಂದಿನ ಸ್ಪರ್ಧಾತ್ಮಕ ದಿನಗಳಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂಬುದರ ಬಗ್ಗೆ ಸಲಹೆಗಳನ್ನು ನೀಡಿದರು. ಇದೇ ವೇಳೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೇಗೆ ತಯಾರಿ ನಡೆಸಬೇಕೆಂದು ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಡಿಸುವ ಅಭಿಲಾಷೆಯನ್ನು ಸಹ ವ್ಯಕ್ತಪಡಿಸಿದರು. ನಂತರ ವಿದ್ಯಾರ್ಥಿಗಳಿಗೆ ಯಾವುದೇ ಅನಾನುಕೂಲ ಆಗದಂತೆ ಸರ್ಕಾರ ನೀಡಿರುವ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸಬೇಕೆಂದು ನಿಲಯದ ಸಿಬ್ಬಂದಿಗಳಿಗೆ ಸೂಚನೆ ನೀಡಿದರು. ಸುದ್ದಿ ಮುಂದೆ ಬರೆಯುತ್ತೆ, ಅದಕ್ಕೂ ಮುನ್ನ ಚಿಕ್ಕದೊಂದು ಬ್ರೇಕ್. 9 ಲೈವ್ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಶುಚಿ ರುಚಿ. ಪ್ರತಿ ಶುಕ್ರವಾರ ಮಧ್ಯಾಹ್ನ 1:30 ಪ್ರಸಾರ, ಮತ್ತೆ ಭಾನುವಾರ ಸಂಜೆ 6 ಗಂಟೆಗೆ ಮರುಪ್ರಸಾರ. ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ಈಗಲೇ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 7411784976. ಭೀಮಾ ಬ್ರಿಲಿಯನ್ಸ್ ವಜ್ರಾಭರಣ ಮಹೋತ್ಸವ ಜುಲೈ 31ರವರೆಗೆ. ಪ್ರತಿ ಕ್ಯಾರೆಟ್ಗೆ 7,000 ರೂಪಾಯಿಯ ಖಚಿತ ಕ್ಯಾಶ್ ಬ್ಯಾಕ್ ಪಡೆಯಿರಿ ಮತ್ತು ವಜ್ರದ ಆಭರಣಗಳಲ್ಲಿನ ಚಿನ್ನದ ಮೇಲೆ ಪ್ರತಿ ಗ್ರಾಮ್ಗೆ ಫ್ಲಾಟ್ 500 ರೂಪಾಯಿಯ ರಿಯಾಯಿತಿಯನ್ನು ಆನಂದಿಸಿ. ಭೀಮಾ ಜುವೆಲರ್ಸ್ನ ಎಲ್ಲಾ ಶೋರೂಮ್ಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. Bhima Brilliance Diamond Jewelry Festival till 31st July. Get assured cashback of ₹7,000 per carat and enjoy flat ₹500 off per gram on gold in diamond jewelry. Available at all Bhima Jewelers showrooms. TNC apply. ತೆರೆಮರೆಯಲ್ಲಿರುವ ಗಾನ ಪ್ರತಿಭೆಗಳಿಗೆ ಅದ್ಭುತ ವೇದಿಕೆ ಒದಗಿಸುವ ನಮ್ಮ ದಿಗ್ಗಜರು ಈಗ ನಿಮ್ಮ ಮನಗಳಿಗೆ ಲಗ್ಗೆ ಇಡಲು ಸಿದ್ಧವಾಗಿದೆ. ಇನ್ನು ಪ್ರತಿ ಶನಿವಾರ ಮಧ್ಯಾಹ್ನ 1:30ಕ್ಕೆ ನಿಮ್ಮ ನೆಚ್ಚಿನ 9 ಲೈವ್ ವಾಹಿನಿಯಲ್ಲಿ ಪ್ರಸಾರಗೊಳ್ಳಲಿದೆ. ಮತ್ತೆ ಮರುಪ್ರಸಾರ ಭಾನುವಾರ 1:30ಕ್ಕೆ. ನಿಮಗೂ ಗಾಯನದಲ್ಲಿ ಆಸಕ್ತಿ ಇದ್ದು ಉತ್ತಮ ವೇದಿಕೆ ಲಭಿಸುತ್ತಿಲ್ಲವೆಂದರೆ ಚಿಂತೆ ಯಾಕೆ? ಕೂಡಲೇ ನಮ್ಮ ದೂರವಾಣಿ ಸಂಖ್ಯೆ 7349416023ಗೆ ಸಂಪರ್ಕಿಸಿ. ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಬ್ರೇಕ್ ನಂತರ 9 ಲೈವ್ ನ್ಯೂಸ್ಗೆ ಸ್ವಾಗತ. ಕೇರಳದ ವಯನಾಡಿನ ಮೆಪ್ಪಾಡಿಯಲ್ಲಿ ಗುಡ್ಡ ಕುಸಿತದಿಂದ ತೊಂದರೆಗೊಳಗಾದವರನ್ನು ಅಲ್ಲಿನ ಜೋಸೆಫ್ ಹೈಸ್ಕೂಲ್ನಲ್ಲಿ ತಾತ್ಕಾಲಿಕ ಆಶ್ರಯ ಒದಗಿಸಲಾಗಿತ್ತು. ಅಲ್ಲಿ 40 ಕನ್ನಡಿಗರು ಆಶ್ರಯ ಕಲ್ಪಿಸಲಾಗಿದೆ. ಅವರೆಲ್ಲರನ್ನು ಭೇಟಿಯಾದ ಸಚಿವ ಸಂತೋಷ್ ಲಾಡ್ ಯೋಗಕ್ಷೇಮ ವಿಚಾರಿಸಿದರು. ಮುಖ್ಯಮಂತ್ರಿಗಳ ವಿಶೇಷ ಸೂಚನೆ ಮೇರೆಗೆ ಕೇರಳದ ವಯನಾಡಿಗೆ ಕನ್ನಡಿಗರ ರಕ್ಷಣೆಗಾಗಿ ತೆರಳಿರುವ ಅವರು ಜನರಿಗೆ ಆಶ್ರಯ ನೀಡಿ ಸಹಾಯ ಮಾಡಿರುವ ಸಿಸ್ಟರ್ ಫಿಲೋಮಿನಾ ಅವರನ್ನು ಭೇಟಿ ಮಾಡಿ ಧನ್ಯವಾದ ತಿಳಿಸಿದರು. ವಯನಾಡಿನ 3 ಗ್ರಾಮಗಳು ಮಳೆ ಹಾಗೂ ಗುಡ್ಡ ಕುಸಿತದಿಂದ ಸಾಕಷ್ಟು ಹಾನಿಗೊಳಗಾಗಿದ್ದು ಮೃತರ ಸಂಖ್ಯೆ ಏರುತ್ತಲೇ ಇದೆ. ರಕ್ಷಣಾ ಕಾರ್ಯಗಳನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳಲಾಗುತ್ತಿದೆ. ತೊಂದರೆಗೊಳಗಾಗಿರುವ ಕನ್ನಡಿಗರ ರಕ್ಷಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು ಅವರಿಗೆ ಅಗತ್ಯ ನೆರವನ್ನು ಒದಗಿಸಲಾಗುತ್ತಿದೆ. ನಮ್ಮ ರಾಜ್ಯ ಸರ್ಕಾರ ಸಹ ಎಲ್ಲ ರೀತಿಯಲ್ಲಿ ಸಹಾಯಕ್ಕೆ ಧಾವಿಸಿದೆ. ನಂತರ ನಿಯೋಜಿತ ಅಧಿಕಾರಿಗಳ ಒಡನೆ ಚರ್ಚಿಸಿ ಅಗತ್ಯ ಕ್ರಮಗಳ ಬಗ್ಗೆ ಸೂಚನೆಗಳನ್ನು ನೀಡಿದ್ದೇನೆಂದು ಅವರು ಈ ವೇಳೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಸಿದ್ಧಾರೂಢ ಅಜ್ಜನ ಚರಿತ್ರೆಯ ಕುರಿತಿಯನ್ನು ಶ್ರೀಮಠದ ಧರ್ಮದರ್ಶಿ ಡಾಕ್ಟರ್ ಗೋವಿಂದ್ ಮಣ್ಣೂರು ವೈಯಕ್ತಿಕವಾಗಿ ಕಳುಹಿಸಿಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ ತಮಗೆ ಓದಲು ಪುಸ್ತಕಗಳ ವ್ಯವಸ್ಥೆ ಮಾಡಿ ಎಂದು ಜೈಲಾಧಿಕಾರಿಗಳಿಗೆ ಮನವಿ ಮಾಡಿದ್ದರು. ಜೈಲಲ್ಲಿರುವ ಕಾರಣ ಅವರ ಆತ್ಮಬಲ ಕುಸಿದಿದೆ. ಅವರಲ್ಲಿ ಆಧ್ಯಾತ್ಮಿಕ ಬಲ ಬರಲಿ ಎಂದು ಆಶಿಸಿ ಡಾಕ್ಟರ್ ಮಣ್ಣೂರು ಅವರು ಶ್ರೀ ಸಿದ್ಧಾರೂಢ ಚರಿತ್ರೆಯ ಪುಸ್ತಕವನ್ನು ಕೊರಿಯರ್ ಮೂಲಕ ಕಳುಹಿಸಿಕೊಟ್ಟಿದ್ದಾರೆ. ಈ ಬಗ್ಗೆ ಮಾಧ್ಯಮದ ಜೊತೆಗೆ ಮಾತನಾಡಿರುವ ಮಣ್ಣೂರು, ದರ್ಶನ್ ಅವರ ಆಧ್ಯಾತ್ಮಿಕ ಬಲ ಹೆಚ್ಚಲಿ ಎಂದು ಆಶಿಸಿ ಈ ಪುಸ್ತಕ ವೈಯಕ್ತಿಕವಾಗಿ ಕಳಿಸಿಕೊಟ್ಟಿದ್ದೇನೆ ಎಂದು ತಿಳಿಸಿದರು. ನಾನು ಇವತ್ತು ಬೆಳಿಗ್ಗೆ ಮಠಕ್ಕೆ ಹೋದಾಗ ಸಿದ್ಧಾರೂಢರ ದರ್ಶನ ಮಾಡಿಕೊಂಡಾಗ ನಮ್ಮ ದರ್ಶನ್ ಅವರ ಚಿತ್ರಗಳು 1-2 ಚಿತ್ರಗಳಲ್ಲಿ ಶೂಟಿಂಗ್ ಆಗಿದ್ದು ನಮಗೆ ವಿಷಯ ತಿಳಿತು. ಆದ್ದರಿಂದ ಅವ್ರಿಗೆ ಪುಸ್ತಕಗಳ ಕೊರತೆ ಇದೆ, ಓದಲಿಕ್ಕೆ ಬರೀ ಧ್ಯಾನ ಮಾಡ್ತಾರೆ, ನಿದ್ದೆ ಬರೋದಿಲ್ಲ ಅನ್ನುವಂಥ ವಿಷಯಗಳು ತಿಳಿದಾಗ ನಮ್ಮ ಸಿದ್ಧಾರೂಢರ ಚರಿತಾಮೃತ ಅನ್ನುವಂಥ ಒಂದು ಪುಸ್ತಕವನ್ನು, ಆಧ್ಯಾತ್ಮಿಕವಾದಂಥ ಅಜ್ಜ ಅವರ ಒಂದು ಇತಿಹಾಸದಂಥ ಒಂದು ಪುಸ್ತಕವನ್ನು ನಾವು ಅವ್ರಿಗೆ ಕಳಿಸಿದ್ದೀವಿ. ಇದರಿಂದ ಅದನ್ನು ಓದೋದ್ರಿಂದ ಅವ್ರಿಗೆ ನೆಮ್ಮದಿ ಬರ್ತದೆ, ಧೈರ್ಯ ಬರ್ತದೆ, ಆಮೇಲೆ ಮಾನಸಿಕವಾಗಿ ಒಂದು ಉತ್ಸಾಹ ಸ್ಥಿರತೆ ಬರ್ತದೆ ಅನ್ನೋ ದೃಷ್ಟಿಯಿಂದ ಆ ಪುಸ್ತಕವನ್ನು ನಾವು ಅವ್ರಿಗೆ ಇವತ್ತು ಕಳಿಸಿದ್ದೀವಿ. ವಿಷಾದನೀಯ. ಅದಕ್ಕೆ ಮುಂದೆ ಕಾನೂನಿನ ಪ್ರಕಾರ ಆಗ್ತದೆ. ಆದರೆ ನಾವು ಮಾತ್ರ ಆ ಚರಿತ್ರೆ ಓದೋದ್ರಿಂದ ಅವರಿಗೆ ಮಾನಸಿಕವಾದಂಥ ಒಂದು ನೆಮ್ಮದಿ ಸಿಗಲಿ ಅಂತ ತಿಳ್ಕೊಂಡು ನಾವು ಅದನ್ನು ಕಳಿಸಿವಿ. ಓಕೆ.
ನಟ ದರ್ಶನ್ ಅವರು ಈ ಹಿಂದೆ ಹುಬ್ಬಳ್ಳಿಯ ಸಿದ್ಧಾರೂಢ ಮಠಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದಿರುವ ಫೋಟೋ ಹಾಗೂ ಪೋಸ್ಟ್ ಮಾಡಿರುವ ಕವರ್ ಈಗ ವೈರಲ್ ಆಗ್ತಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ 9 ಲೈವ್ ನ್ಯೂಸ್. ಇದು ಸತ್ಯದ ಪ್ರತಿರೂಪ.